ರಾಜ್ಯದ ಪವಿತ್ರ ಕ್ಷೇತ್ರ ಕಾವೇರಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿ. ಕೊಡವರು ಕುಲದೈವ ಅಂತ ಹೇಳಿ ಈ ಕಾವೇರಿಯನ್ನು ಪೂಜೆ ಮಾಡ್ತಾರೆ. ವಿಶೇಷವಾಗಿ ಕೊಡವರು ಕಾವೇರಿ ತೀರ್ಥೋದ್ಭವ ಏನಾಗುತ್ತೆ ಇದಕ್ಕೆ 1 ತಿಂಗಳು ಮೊದಲು ಕಾವೇರಿಯನ್ನು ಶುದ್ಧ ಮಾಡುವಂಥದ್ದು. ಎಲ್ಲ ಕೊಡವರು ಜಿಲ್ಲೆಯಾದ್ಯಂತ ಏನಿದ್ದಾರೆ ಎಲ್ಲರೂ ಸೇರಿ ಬಂದು ಇಲ್ಲಿ ಸ್ವಚ್ಛತೆಯನ್ನು ಮಾಡುವಂಥದ್ದು. ನೀವು ನೋಡ್ಬೋದು, ಇಲ್ಲಿ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಎಲ್ಲರೂ ಸೇರಿ ಈ ರೀತಿ ಸ್ವಚ್ಛತೆಯನ್ನು ಮಾಡುವಂಥದ್ದು. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅವರು ತಿಂಗಳಿಗೆ ಒಂದು ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ಇದೆ. ಅಂದರೆ ಪ್ರತಿ ತಿಂಗಳು ಬಂದು ಇಲ್ಲಿ ಕಾವೇರಿಗೆ ಅಷ್ಟು ಜನ ಬಂದು ಪೂಜೆ ಮಾಡಿ ಹೋಗ್ತಾರೆ. ಮತ್ತು ಈ ಸ್ವಚ್ಛತೆಯನ್ನು ಮಾಡೋದು ವರ್ಷಕ್ಕೆ 1 ಬಾರಿ, ಅಂದರೆ ಕಾವೇರಿ ತೀರ್ಥೋದ್ಭವಕ್ಕೆ ಮೊದಲು ಈ ಸ್ವಚ್ಛತೆಯನ್ನು ಮಾಡ್ತಾರೆ. ಸಾಕಷ್ಟು ನೂರಾರು ಕೊಡವರು ಬಂದು ಭಾಗವಹಿಸಿರುವಂಥದ್ದು. ಅದರಲ್ಲಿ ಯುವ ಸಮೂಹ ಹೆಚ್ಚಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಇಲ್ಲಿ ತಲಕಾವೇರಿಯಲ್ಲಿ ಮಳೆ ಹೆಚ್ಚಾಗಿರುತ್ತೆ, ತುಂಬ ಪಾಚಿಕಟ್ಟಿರುತ್ತೆ. ತೀರ್ಥೋದ್ಭವ ಸಂದರ್ಭ ಸಾವಿರಾರು ಜನರು ಹೊರಗಿಂದ ಕೂಡ ಬರ್ತಾರೆ, ಕೊಡಗಿನವರು ಬರ್ತಾರೆ, ಸಮಸ್ಯೆ ಆಗುತ್ತೆ ಅಂತ ಹೇಳುವಂಥ ಉದ್ದೇಶದಿಂದ ಈ ರೀತಿ ಸ್ವಚ್ಛವನ್ನು ಮಾಡುವಂಥದ್ದು. ಎಲ್ಲ ಇಲ್ಲಿ ಏನೆಲ್ಲ ಬೇಕು ಸ್ವಚ್ಛ ಮಾಡಲಿಕ್ಕೆ ಎಲ್ಲವನ್ನು ಅಲ್ಲಿ ಮನೆಯಿಂದ ತಂದು ಈ ರೀತಿ ಸರ್ಫ್ ಎಲ್ಲ ಹಾಕಿ ಬ್ರಷ್ ಎಲ್ಲ ತಂದು ನೋಡಿ ಉಜ್ಜಿ ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ಈ ರೀತಿ ಸ್ವಚ್ಛ ಮಾಡಿ ಫುಲ್ ಕ್ಲೀನಾಗಿ ಇಟ್ಟಿರ್ತಾರೆ ಇದನ್ನು. ಮತ್ತು ಪಕ್ಕದಲ್ಲೇ ಕಾವೇರಿ ತೀರ್ಥೋದ್ಭವ ಆಗುವ ಸ್ಥಾನ ಕೂಡ ಪಕ್ಕದಲ್ಲೇ ಇದೆ. ತೀರ್ಥಕೊಳ ಅಂತ ಏನು ಹೇಳ್ತೀವಿ ನಾವು, ತೀರ್ಥೋದ್ಭವ ಅಂದರೆ ಕಾವೇರಿ ದರ್ಶನ ನೀಡುವಂಥದ್ದು. ಈ ಬಾರಿ ಅಕ್ಟೋಬರ್ 17ರಂದು ಮಧ್ಯಾಹ್ನ ಕಾವೇರಿ ಭಕ್ತಾದಿಗಳಿಗೆ ದರ್ಶನ ನೀಡ್ತಾರೆ. ಇಲ್ಲಿ ಪಕ್ಕದಲ್ಲೇ ಇರುವಂಥದ್ದು ಕಾವೇರಿ ತೀರ್ಥ ಬರುವಂಥ ಸ್ಥಾನ ತೀರ್ಥ ಕುಂಡಿಕೆ ಅಂತ ಹೇಳ್ತೀವಿ. ಅದರ ಪಕ್ಕದಲ್ಲಿ ಇರುವಂಥದ್ದು ಮುಂಭಾಗದಲ್ಲಿ ತೀರ್ಥ ಕೊಳ, ಅಲ್ಲಿ ಸ್ನಾನ ಏನು ಮಾಡ್ತಿದ್ರೆ ಅದು ತೀರ್ಥ ಕೊಳ ಅಂತ ಹೇಳ್ತೀವಿ. ಈ ಎಲ್ಲವನ್ನು ಅಲ್ಲಿಂದ ಈ ತೀರ್ಥ ಕೊಳ ಏನಿದೆ, ಕೊಳದಿಂದ ನೀರನ್ನು ತೆಗೆದುಕೊಂಡು ಹೋಗಿ ಸ್ವಚ್ಛ ಮಾಡುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಂದರೆ ಇವತ್ತು ಬೆಳಿಗ್ಗಿಂದಲೇ ಆರಂಭವಾಗಿ ಸಂಜೆವರೆಗೂ ಸಂಪೂರ್ಣವಾಗಿ ಶುದ್ಧಗೊಳಿಸಿ ಮನೆಗೆ ಹೋಗ್ತಾರೆ. ಇನ್ನು ಈ ಸ್ವಚ್ಛತಾ ಕಾರ್ಯಕ್ರಮ ಇದು ಯಾವಾಗಿಂದ ಆರಂಭವಾಯಿತು, ಯಾವ ರೀತಿ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಇಲ್ಲಿಯ ಸಂಘಟನೆಯ ಪ್ರಮುಖರು ನಮ್ಮೊಟ್ಟಿಗಿದ್ದಾರೆ ಮಾತಾಡಲಿಕ್ಕೆ. ಅವರನ್ನು ಕೇಳುವ ಯಾವ ರೀತಿ ಅಂತ ಹೇಳುವಂಥದ್ದು. ಸರ್, ಇದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ, ಯಾವ ರೀತಿ ಯಾವ ಉದ್ದೇಶದಿಂದ ಮಾಡ್ತಿದ್ರಿ, ಹೇಗೆ ಆರಂಭವಾಯಿತು ಈ ಕಾರ್ಯಕ್ರಮ ಅಂತ ಹೇಳುವಂಥದ್ದು? ನಾವು ಸುಮಾರು ಒಂದು 5 ವರ್ಷಕ್ಕೆ ಮುಂಚೆ, ನಿಮಗೆಲ್ಲ ಗೊತ್ತಿರ್ಬೋದು, ಈಗ 2 ವರ್ಷಕ್ಕೆ ಮುಂಚೆ ಈ ತಲಕಾವೇರಿ ಸನ್ನಿಧಾನದಲ್ಲಿ ತೀರ್ಥ ಬರೋದಕ್ಕಿಂತ ಒಂದು 5 ನಿಮಿಷಕ್ಕೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ಅಪ್ಪಚ್ಚಿರ ಕಮಲ ಅನ್ನೋಂಥವ್ರು ನಿಧನ ಹೊಂದಿರೋದು ಬಹುಶಃ ಎಲ್ಲರಿಗೂ ಗೊತ್ತಿದೆ. ಅವರು ಮೊದಲು ಏನಾಗಿದೆ ಅಂತ ಹೇಳಿದ್ರೆ, ನಾವಿಲ್ಲಿ ಬರುವಾಗ ನಮ್ಮ ಜನರಿಗೆ ವರ್ಷಕ್ಕೊಂದ್ಸಲಿ ಮಾತ್ರ ಹೋಗಬೇಕು ಅಂತ ಹೇಳುವಂಥ ಒಂದು ಮೂಢನಂಬಿಕೆ ಇದ್ದಿದ್ದು ನಿಜ. ಅದನ್ನು ಸರಿಪಡಿಸ್ಲಿಕ್ಕಾಗಿ ಕಾವೇರಮ್ಮೆಯೇ ರೂಪ ತಾಳಿ ಹೇಳಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಅಪ್ಪಚ್ಚಿರ ಕಮಲ ಅವರಿಗೆ ಕನಸಿನಲ್ಲಿ ಬಂದು ಯಾಕೆ ನನ್ನ ಮಕ್ಕಳು ನನ್ನನ್ನು ಕಾಣಲಿಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಒಂದು ಹೇಳಿದ ರೀತಿ ಭಾವನೆ ಆಗಿದೆ. ಅದನ್ನು ನಮಗೆಲ್ಲರಿಗೂ ಕೂಡ ಅವರು ಹೇಳಿದರು, ಯಾಕೆ ನಾವು ಹೋಗಬಾರ್ದು, ಕನಿಷ್ಠ ತಿಂಗಳಿಗೊಂದ್ಸಲಿ ಆದರೂ ಹೋಗುವಂಥ ವ್ಯವಸ್ಥೆ ಮಾಡುವಂಥ. ಆ ರೀತಿ ಹೋಗಲಿಕ್ಕೆ ನಾವು ಪ್ರಾರಂಭ ಮಾಡಿ ಇದೀಗ 56 ತಿಂಗಳು ಕಳೆದಿದೆ. 57ನೇ ತಿಂಗಳು ಇವತ್ತಿನದು. ಈ ತಲಕಾವೇರಿಯನ್ನು ಶುದ್ಧ ಮಾಡುವಂಥ ಕಾರ್ಯ ಕೂಡ ನಾವು 5ನೇ ವರ್ಷ ಇದೀಗ. 4 ವರ್ಷ ಮಾಡಿದ್ದೀವಿ, ಇದೀಗ 5ನೇ ವರ್ಷ. ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ. ಈಗಾಗಲೇ ಪ್ರಾರಂಭದ ದಿನದಲ್ಲಿ ನಮಗೆ ಒಂದು 70-80 ಜನ ಇದ್ದರು. ಇದೀಗ ಸುಮಾರು ಒಂದು 600-700 ಜನ ಬಂದು ಸೇರಿದ್ದಾರೆ. ಎಲ್ಲರೂ ಕೂಡ ಯುವಕರು, ಕೊಡಗಿನ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಅವ್ರ ಜೊತೆಗೆ ಮೊದಲು ಇಲ್ಲಿ ತಲಕಾವೇರಿ ಭಾಗದಲ್ಲಿ ತಕ್ಕ ಮುಖ್ಯಸ್ಥರಾಗಿದ್ದವರು ಮಂಡೀರ ಮತ್ತು ಮಣಹುಟ್ಟಿರ ಕುಟುಂಬಸ್ಥರು. ನಮ್ಮ ಮಣಹುಟ್ಟಿರ ಕುಟುಂಬಸ್ಥರಾದ ಅರುಣ ಅವರಿದ್ದಾರೆ, ಅವರು ಬಾಕಿ ವಿಷಯವನ್ನು ಹೇಳ್ತಾರೆ. ಸರ್, ಇದು ತಿಂಗಳಿಗೊಂದು ಕಾರ್ಯಕ್ರಮ ಅಂತ ಹೇಳುವಂಥದ್ದು. ತಿಂಗಳಿಗೊಂದ್ಸಲ ಬಂದು ಪೂಜೆ ಮಾಡಿ ನಂತರ ವರ್ಷಕ್ಕೊಂದು ಬಾರಿ ಸ್ವಚ್ಛ ಮಾಡುವಂಥದ್ದು ಹೇಗೆ ಅಂತ ಹೇಳುವಂಥದ್ದು. ಇದು ಹೇಗೆ ಅಂತ ಹೇಳಿದರೆ, ನಾವು ತಿಂಗಳಿಗೊಮ್ಮೆ ಸೇರಲಿಕ್ಕೆ ನಾವು ಮೊದಲು ಶುರು ಮಾಡಿದಂತಹ ಒಂದು ಸಂಸ್ಥೆ ಇದು. ತಿಂಗಳಿಗೊಮ್ಮೆ ಬಂದು ದೇವರನ್ನ ಪೂಜೆ ಮಾಡಿ ಆಗುವಷ್ಟು ಸ್ವಚ್ಛತಾ ಕಾರ್ಯವನ್ನಾಗಲಿ, ಟೂರಿಸಮ್ ಅವರು ಬರುವಾಗ ಡ್ರೆಸ್ ಕೋಡ್ ಸರಿ ಇರೋದಿಲ್ಲ ಅಂಥದ್ದನ್ನು ಹೇಳ್ಕೊಂಡು ತಿದ್ಕೊಂಡು ಹೋಗಲಿಕ್ಕೆ ನಾವು ಸ್ಟಾರ್ಟ್ ಮಾಡಿರೋದು. ಅದೇ ಈಗ 57ನೇ ತಿಂಗಳು ಈಗ ನಮ್ಮದು ಇವತ್ತು ಸ್ಟಾರ್ಟ್ ಆಗಿದೆ. ಅದೇ 5ನೇ ವರ್ಷದ್ದು ಇವತ್ತು ನಮ್ಮ ಕ್ಲೀನಿಂಗ್ ಕಾರ್ಯಕ್ರಮ 5ನೇ ವರ್ಷದ್ದು ನಮ್ಮದು ನಡೀತಾ ಇರುವಂಥದ್ದು. ಈಗ ಸಾಕಷ್ಟು ಜನರು ಈ ಸಾಂಪ್ರದಾಯಿಕ ಉಡುಗೆಯಲ್ಲೇ ಬಂದು ಇಲ್ಲಿ ಭಾಗವಹಿಸಿದರೆ, ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ. ಹೇಗೆ ಅನಿಸ್ತದೆ ನಿಮಗೆ? ನೀವು ಕೂಡ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದಿದ್ದೀರಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಾರೆ. ಒಂದು 500-600 ಜನರು ಇರ್ಬೋದು. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸ್ವಚ್ಛತೆ ಕೂಡ ಭಾರಿ ಒಂದು ಸ್ಪೀಡಾಗಿ ನಡೀತಾ ಇದೆ. ಇದೇ ಥರ ಟೂರಿಸ್ಟು ಅಷ್ಟೇ ಬಂದು ಸ್ವಲ್ಪ ಈ ಕ್ಲೆನ್ಲಿನೆಸ್ಸನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ನಮಗೂ ಒಳ್ಳೆಯದು. ಥ್ಯಾಂಕ್ ಯು. ಕಾವೇರಿ ತೀರ್ಥೋದ್ಭವ ಅಕ್ಟೋಬರ್ 17 ಮಧ್ಯಾಹ್ನ ಬರುತ್ತೆ. ಬರಮಾಡಿಕೊಳ್ಳಿ ಕಾವೇರಿನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ನೀವು ಅಂತ? ಹೌದು, ತುಂಬ ಒಂದು ಚೆನ್ನಾಗಿ ಸಿದ್ಧತೆ ಮಾಡ್ತಾ ಇದ್ದೀವಿ ನಾವು. ಈ ಶುಚಿತ್ವದ ಮೂಲಕ ನಾವು ಜನರನ್ನ ಆಕಷ್ಟು ತುಂಬ ಜನರನ್ನ ಒಂದು ಬರಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೌದೌದು, ನಾವು ಮಾಡ್ತೀವಿ. ಈ ಶುಚಿತ್ವ ಕಾರ್ಯಕ್ರಮಕ್ಕೆ ನಾವು ತಿಂಗಳು ಬರ್ತಾ ಇದ್ದೀವಿ. ಆದರೆ ಈ ಸಲ ಬಂದ್ರದಲ್ಲಿ ತುಂಬ ಒಂದು ಜನರು ಭಾಗವಹಿಸಿದ್ದಾರೆ. ತುಂಬ ಒಂದು ಖುಷಿ ಆಗ್ತಾ ಇದೆ ನಮಗೆ. ಒಟ್ಟಾರೆ ಕೊಡವರು ಕುಲದೇವತೆ ಅಂತೇಳಿ ಪೂಜೆ ಮಾಡುವಂಥದ್ದು ಭಕ್ತಿ ಭಾವದಿಂದ ಮತ್ತು ಶುದ್ಧವಾಗಿರಬೇಕಂತ ಕಾರಣದಿಂದ ತಲಕಾವೇರಿಗೆ ಬಂದು ವರ್ಷಕ್ಕೊಂದು ಬಾರಿ ಈ ರೀತಿ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ತಲಕಾವೇರಿ. ರಾಜ್ಯದ ಪವಿತ್ರ ಕ್ಷೇತ್ರ ಕಾವೇರಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿ.
ಕೊಡವರು ಕುಲದೈವ ಅಂತ ಹೇಳಿ ಈ ಕಾವೇರಿಯನ್ನು ಪೂಜೆ ಮಾಡ್ತಾರೆ. ವಿಶೇಷವಾಗಿ ಕೊಡವರು ಕಾವೇರಿ ತೀರ್ಥೋದ್ಭವ ಏನಾಗುತ್ತೆ ಇದಕ್ಕೆ ಒಂದು ತಿಂಗಳು ಮೊದಲು ಕಾವೇರಿಯನ್ನು ಶುದ್ಧ ಮಾಡುವಂಥದ್ದು. ಎಲ್ಲ ಕೊಡವರು ಜಿಲ್ಲೆಯಾದ್ಯಂತ ಏನಿದ್ದಾರೆ ಎಲ್ಲರೂ ಸೇರಿ ಬಂದು ಇಲ್ಲಿ ಸ್ವಚ್ಛತೆಯನ್ನು ಮಾಡುವಂಥದ್ದು. ನೀವು ನೋಡ್ಬೋದು, ಇಲ್ಲಿ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಎಲ್ಲರೂ ಸೇರಿ ಈ ರೀತಿ ಸ್ವಚ್ಛತೆಯನ್ನು ಮಾಡುವಂಥದ್ದು. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅವರು ತಿಂಗಳಿಗೆ ಒಂದು ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ಇದೆ. ಅಂದರೆ ಪ್ರತಿ ತಿಂಗಳು ಬಂದು ಇಲ್ಲಿ ಕಾವೇರಿಗೆ ಒಂದು ಅಷ್ಟು ಜನ ಬಂದು ಪೂಜೆ ಮಾಡಿ ಹೋಗ್ತಾರೆ. ಮತ್ತು ಈ ಸ್ವಚ್ಛತೆಯನ್ನು ಮಾಡೋದು ವರ್ಷಕ್ಕೆ ಒಂದು ಬಾರಿ, ಅಂದರೆ ಕಾವೇರಿ ತೀರ್ಥೋದ್ಭವಕ್ಕೆ ಮೊದಲು ಈ ಸ್ವಚ್ಛತೆಯನ್ನು ಮಾಡ್ತಾರೆ. ಸಾಕಷ್ಟು ನೂರಾರು ಕೊಡವರು ಬಂದು ಭಾಗವಹಿಸಿರುವಂಥದ್ದು. ಅದರಲ್ಲಿ ಯುವ ಸಮೂಹ ಹೆಚ್ಚಾಗಿ ಇರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಇಲ್ಲಿ ತಲಕಾವೇರಿಯಲ್ಲಿ ಮಳೆ ಹೆಚ್ಚಾಗಿರುತ್ತೆ, ತುಂಬ ಪಾಚಿಕಟ್ಟಿರುತ್ತೆ. ತೀರ್ಥೋದ್ಭವ ಸಂದರ್ಭ ಸಾವಿರಾರು ಜನರು ಹೊರಗಿಂದ ಕೂಡ ಬರ್ತಾರೆ, ಕೊಡಗಿನವರು ಬರ್ತಾರೆ, ಸಮಸ್ಯೆ ಆಗುತ್ತೆ ಅಂತ ಹೇಳುವಂಥ ಉದ್ದೇಶದಿಂದ ಈ ರೀತಿ ಸ್ವಚ್ಛವನ್ನು ಮಾಡುವಂಥದ್ದು. ಎಲ್ಲ ಇಲ್ಲಿ ಏನೆಲ್ಲ ಬೇಕು ಸ್ವಚ್ಛ ಮಾಡಲಿಕ್ಕೆ ಎಲ್ಲವನ್ನು ಅಲ್ಲಿ ಮನೆಯಿಂದ ತಂದು ಈ ರೀತಿ ಸರ್ಫ್ ಎಲ್ಲ ಹಾಕಿ ಬ್ರಷ್ ಎಲ್ಲ ತಂದು ನೋಡಿ ಉಜ್ಜಿ ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ಈ ರೀತಿ ಸ್ವಚ್ಛ ಮಾಡಿ ಫುಲ್ ಕ್ಲೀನಾಗಿ ಇಟ್ಟಿರ್ತಾರೆ ಇದನ್ನು. ಮತ್ತು ಪಕ್ಕದಲ್ಲೇ ಕಾವೇರಿ ತೀರ್ಥೋದ್ಭವ ಆಗೋ ಸ್ಥಾನ ಕೂಡ ಪಕ್ಕದಲ್ಲೇ ಇದೆ. ತೀರ್ಥಕೊಳ ಅಂತ ಏನು ಹೇಳ್ತೀವಿ ನಾವು, ತೀರ್ಥೋದ್ಭವ ಅಂದರೆ ಕಾವೇರಿ ದರ್ಶನ ನೀಡುವಂಥದ್ದು. ಈ ಬಾರಿ ಅಕ್ಟೋಬರ್ 17ರಂದು ಮಧ್ಯಾಹ್ನ ಕಾವೇರಿ ಭಕ್ತಾದಿಗಳಿಗೆ ದರ್ಶನ ನೀಡ್ತಾರೆ. ಇಲ್ಲಿ ಪಕ್ಕದಲ್ಲೇ ಇರುವಂಥದ್ದು ಕಾವೇರಿ ತೀರ್ಥ ಬರುವಂಥ ಸ್ಥಾನ ತೀರ್ಥ ಕುಂಡಿಕೆ ಅಂತ ಹೇಳ್ತೀವಿ. ಅದರ ಪಕ್ಕದಲ್ಲಿ ಇರುವಂಥದ್ದು ಮುಂಭಾಗದಲ್ಲಿ ತೀರ್ಥ ಕೊಳ, ಅಲ್ಲಿ ಸ್ನಾನ ಏನು ಮಾಡ್ತಿದ್ರೆ ಅದು ತೀರ್ಥ ಕೊಳ ಅಂತ ಹೇಳ್ತೀವಿ. ಈ ಎಲ್ಲವನ್ನು ಅಲ್ಲಿಂದ ಈ ತೀರ್ಥ ಕೊಳ ಏನಿದೆ, ಕೊಳದಿಂದ ನೀರನ್ನು ತೆಗೆದುಕೊಂಡು ಹೋಗಿ ಸ್ವಚ್ಛ ಮಾಡುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಂದರೆ ಇವತ್ತು ಬೆಳಿಗ್ಗಿಂದಲೇ ಆರಂಭವಾಗಿ ಸಂಜೆವರೆಗೂ ಸಂಪೂರ್ಣವಾಗಿ ಶುದ್ಧಗೊಳಿಸಿ ಮನೆಗೆ ಹೋಗ್ತಾರೆ. ಇನ್ನು ಈ ಸ್ವಚ್ಛತಾ ಕಾರ್ಯಕ್ರಮ ಇದು ಯಾವಾಗಿಂದ ಆರಂಭವಾಯಿತು, ಯಾವ ರೀತಿ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಇಲ್ಲಿಯ ಸಂಘಟನೆಯ ಪ್ರಮುಖರು ನಮ್ಮೊಟ್ಟಿಗಿದ್ದಾರೆ ಮಾತಾಡಲಿಕ್ಕೆ. ಅವರನ್ನು ಕೇಳುವ ಯಾವ ರೀತಿ ಅಂತ ಹೇಳುವಂಥದ್ದು. ಸರ್, ಇದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ, ಯಾವ ರೀತಿ ಯಾವ ಉದ್ದೇಶದಿಂದ ಮಾಡ್ತಿದ್ರಿ, ಹೇಗೆ ಆರಂಭವಾಯಿತು ಈ ಕಾರ್ಯಕ್ರಮ ಅಂತ ಹೇಳುವಂಥದ್ದು? ನಾವು ಸುಮಾರು ಒಂದು 5 ವರ್ಷಕ್ಕೆ ಮುಂಚೆ, ನಿಮಗೆಲ್ಲ ಗೊತ್ತಿರ್ಬೋದು, ಈಗ 2 ವರ್ಷಕ್ಕೆ ಮುಂಚೆ ಈ ತಲಕಾವೇರಿ ಸನ್ನಿಧಾನದಲ್ಲಿ ತೀರ್ಥ ಬರೋದಕ್ಕಿಂತ ಒಂದು 5 ನಿಮಿಷಕ್ಕೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ಅಪ್ಪಚ್ಚಿರ ಕಮಲ ಅನ್ನೋಂಥವ್ರು ನಿಧನ ಹೊಂದಿರೋದು ಬಹುಶಃ ಎಲ್ಲರಿಗೂ ಗೊತ್ತಿದೆ. ಅವರು ಮೊದಲು ಏನಾಗಿದೆ ಅಂತ ಹೇಳಿದ್ರೆ, ನಾವಿಲ್ಲಿ ಬರುವಾಗ ನಮ್ಮ ಜನರಿಗೆ ವರ್ಷಕ್ಕೊಂದ್ಸಲಿ ಮಾತ್ರ ಹೋಗಬೇಕು ಅಂತ ಹೇಳುವಂಥ ಒಂದು ಮೂಢನಂಬಿಕೆ ಇದ್ದಿದ್ದು ನಿಜ. ಅದನ್ನು ಸರಿಪಡಿಸ್ಲಿಕ್ಕಾಗಿ ಕಾವೇರಮ್ಮೆಯೇ ರೂಪ ತಾಳಿ ಹೇಳಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಅಪ್ಪಚ್ಚಿರ ಕಮಲ ಅವರಿಗೆ ಕನಸಿನಲ್ಲಿ ಬಂದು ಯಾಕೆ ನನ್ನ ಮಕ್ಕಳು ನನ್ನನ್ನು ಕಾಣಲಿಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಒಂದು ಹೇಳಿದ ರೀತಿ ಭಾವನೆ ಆಗಿದೆ. ಅದನ್ನು ನಮಗೆಲ್ಲರಿಗೂ ಕೂಡ ಅವರು ಹೇಳಿದರು, ಯಾಕೆ ನಾವು ಹೋಗಬಾರ್ದು, ಕನಿಷ್ಠ ತಿಂಗಳಿಗೊಂದ್ಸಲಿ ಆದರೂ ಹೋಗುವಂಥ ವ್ಯವಸ್ಥೆ ಮಾಡುವಂಥ. ಆ ರೀತಿ ಹೋಗಲಿಕ್ಕೆ ನಾವು ಪ್ರಾರಂಭ ಮಾಡಿ ಇದೀಗ 56 ತಿಂಗಳು ಕಳೆದಿದೆ. 57ನೇ ತಿಂಗಳು ಇವತ್ತಿನದು. ಈ ತಲಕಾವೇರಿಯನ್ನು ಶುದ್ಧ ಮಾಡುವಂಥ ಕಾರ್ಯ ಕೂಡ ನಾವು 5ನೇ ವರ್ಷ ಇದೀಗ. 4 ವರ್ಷ ಮಾಡಿದ್ದೀವಿ, ಇದೀಗ 5ನೇ ವರ್ಷ. ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ. ಈಗಾಗಲೇ ಪ್ರಾರಂಭದ ದಿನದಲ್ಲಿ ನಮಗೆ ಒಂದು 70-80 ಜನ ಇದ್ದರು. ಇದೀಗ ಸುಮಾರು ಒಂದು 600-700 ಜನ ಬಂದು ಸೇರಿದ್ದಾರೆ. ಎಲ್ಲರೂ ಕೂಡ ಯುವಕರು, ಕೊಡಗಿನ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಅವ್ರ ಜೊತೆಗೆ ಮೊದಲು ಇಲ್ಲಿ ತಲಕಾವೇರಿ ಭಾಗದಲ್ಲಿ ತಕ್ಕ ಮುಖ್ಯಸ್ಥರಾಗಿದ್ದವರು ಮಂಡೀರ ಮತ್ತು ಮಣವಟ್ಟಿರ ಕುಟುಂಬಸ್ಥರು. ನಮ್ಮ ಮಣವಟ್ಟಿರ ಕುಟುಂಬಸ್ಥರಾದ ಅರುಣ ಅವರಿದ್ದಾರೆ, ಅವರು ಬಾಕಿ ವಿಷಯವನ್ನು ಹೇಳ್ತಾರೆ. ಸರ್, ಇದು ತಿಂಗಳಿಗೊಂದು ಕಾರ್ಯಕ್ರಮ ಅಂತ ಹೇಳುವಂಥದ್ದು. ತಿಂಗಳಿಗೊಂದ್ಸಲ ಬಂದು ಪೂಜೆ ಮಾಡಿ ನಂತರ ವರ್ಷಕ್ಕೊಂದು ಬಾರಿ ಈ ಸ್ವಚ್ಛ ಮಾಡುವಂಥದ್ದು ಹೇಗೆ ಅಂತ ಹೇಳುವಂಥದ್ದು. ಇದು ಹೇಗೆ ಅಂತ ಹೇಳಿದರೆ, ನಾವು ತಿಂಗಳಿಗೊಮ್ಮೆ ಸೇರಲಿಕ್ಕೆ ನಾವು ಮೊದಲು ಶುರು ಮಾಡಿದಂತಹ ಒಂದು ಸಂಸ್ಥೆ ಇದು. ತಿಂಗಳಿಗೊಮ್ಮೆ ಬಂದು ದೇವರನ್ನ ಪೂಜೆ ಮಾಡಿ ಆಗುವಷ್ಟು ಸ್ವಚ್ಛತಾ ಕಾರ್ಯವನ್ನಾಗಲಿ, ಈಗ ಟೂರಿಸಮ್ ಅವರು ಬರುವಾಗ ಡ್ರೆಸ್ ಕೋಡ್ ಸರಿ ಇರೋದಿಲ್ಲ ಅಂಥದ್ದನ್ನು ಹೇಳ್ಕೊಂಡು ತಿದ್ಕೊಂಡು ಹೋಗಲಿಕ್ಕೆ ನಾವು ಸ್ಟಾರ್ಟ್ ಮಾಡಿರೋದು. ಅದೇ ಈಗ 57ನೇ ತಿಂಗಳು ಈಗ ನಮ್ಮದು ಇವತ್ತು ಸ್ಟಾರ್ಟ್ ಆಗಿದೆ. ಅದೇ 5ನೇ ವರ್ಷದ್ದು ಇವತ್ತು ನಮ್ಮ ಕ್ಲೀನಿಂಗ್ ಕಾರ್ಯಕ್ರಮ 5ನೇ ವರ್ಷದ್ದು ನಮ್ಮದು ನಡೀತಾ ಇರುವಂಥದ್ದು. ಈಗ ಸಾಕಷ್ಟು ಜನರು ಈ ಸಾಂಪ್ರದಾಯಿಕ ಉಡುಗೆಯಲ್ಲೇ ಬಂದು ಇಲ್ಲಿ ಭಾಗವಹಿಸಿದರೆ, ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ. ಹೇಗೆ ಅನಿಸ್ತದೆ ನಿಮಗೆ? ನೀವು ಕೂಡ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದಿದ್ದೀರಿ. ಹೌದು, ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಾರೆ. ಒಂದು 500-600 ಜನರು ಇರ್ಬೋದು. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸ್ವಚ್ಛತೆ ಕೂಡ ಭಾರಿ ಒಂದು ಸ್ಪೀಡಾಗಿ ನಡೀತಾ ಇದೆ. ಇದೇ ಥರ ಟೂರಿಸ್ಟು ಅಷ್ಟೇ ಬಂದು ಸ್ವಲ್ಪ ಈ ಕ್ಲೆನ್ಲಿನೆಸ್ಸನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ನಮಗೂ ಒಳ್ಳೆಯದು. ಥ್ಯಾಂಕ್ ಯು. ಕಾವೇರಿ ತೀರ್ಥೋದ್ಭವ ಅಕ್ಟೋಬರ್ 17 ಮಧ್ಯಾಹ್ನ ಬರುತ್ತೆ. ಬರಮಾಡಿಕೊಳ್ಳಿ ಕಾವೇರಿನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ನೀವು ಅಂತ? ಹೌದು, ತುಂಬ ಒಂದು ಚೆನ್ನಾಗಿ ಸಿದ್ಧತೆ ಮಾಡ್ತಾ ಇದ್ದೀವಿ ನಾವು. ಈ ಶುಚಿತ್ವದ ಮೂಲಕ ನಾವು ಜನರನ್ನ ಆದಷ್ಟು ತುಂಬ ಜನರನ್ನ ಒಂದು ಬರಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೌದೌದು, ನಾವು ಮಾಡ್ತೀವಿ. ಈ ಶುಚಿತ್ವ ಕಾರ್ಯಕ್ರಮಕ್ಕೆ ನಾವು ತಿಂಗಳು ಬರ್ತಾ ಇದ್ದೀವಿ. ಆದರೆ ಈ ಸಲ ಬಂದ್ರದಲ್ಲಿ ತುಂಬ ಒಂದು ಜನರು ಭಾಗವಹಿಸಿದ್ದಾರೆ. ತುಂಬ ಒಂದು ಖುಷಿ ಆಗ್ತಾ ಇದೆ ನಮಗೆ. ಒಟ್ಟಾರೆ ಕೊಡವರು ಕುಲದೇವತೆ ಅಂತೇಳಿ ಪೂಜೆ ಮಾಡುವಂಥದ್ದು ಭಕ್ತಿ ಭಾವದಿಂದ ಮತ್ತು ಶುದ್ಧವಾಗಿರಬೇಕಂತ ಕಾರಣದಿಂದ ತಲಕಾವೇರಿಗೆ ಬಂದು ವರ್ಷಕ್ಕೊಂದು ಬಾರಿ ಈ ರೀತಿ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ತಲಕಾವೇರಿ.